ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಮತ್ತೆ ಒಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಏನು ವಿಶೇಷ ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋದು, ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಗಣೇಶ ಇಡಲ್ಲ, ಆದ್ರೆ ಇಲ್ಲಿ ನಮ್ಮ ಅತ್ತೆ ಮನೇಲಿ ಗಣೇಶ ಇಟ್ಟಿದ್ದಾರೆ. ಗಣೇಶ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ನೋಡಿ ಪೂಜೆ ಮಾಡ್ತಾ ಇರೋದನ್ನು. ದಿನವಾ ಶ್ರೀ ಗೌರಿ ಕರುಣಿಸುವರವ, ಮಂಗಳದ ಗೌರಿ ನೀನು, ಅಂಗಳದವು ನಾನು, ಮಂಗಳದ ಗೌರಿ ನೀನು, ಅಂಗಳದವು ನಾನು. ನಿನ್ನ ಪಾದ ಕಮಲದಲ್ಲಿ ತಲೆಬಾಗಿ ನಿಂತಿದೆ ನಾನು, ನಿನ್ನ ಪಾದ ಕಮಲದಲ್ಲಿ ತಲೆಬಾಗಿ ನಿಂತಿದೆ ನಾನು. ಶ್ರೀ ಗೌರಿ ಕರುಣಿಸುವರಿಯರು ದಿನವಾ, ಶ್ರೀ ಗೌರಿ ಕರುಣಿಸುವರವ, ಗಣಪತಿಯ ತಾಯಿ ನೀನು, ಆರುತಿಯ ಬೆಳಗ್ಗೆ ನಾನು, ಗಣಪತಿಯ ತಾಯಿ ನೀನು, ಆರುತಿಯ ಬೆಳಗ್ಗೆ ನಾನು. ನಿನ್ನ ದಿವ್ಯ ರೂಪ ತೋರೆ ಬಾರಮ್ಮ ಭಾಗ್ಯ ತಾರೆ, ನಿನ್ನ ದಿವ್ಯ ರೂಪ ತೋರೆ ಬಾರಮ್ಮ ಭಾಗ್ಯ ತಾರೆ. ಶ್ರೀ ಗೌರಿ ಕರುಣಿಸುವರವ, ಶಿರಬಾಗಿ ಜೋಡಿಪೆ ಕರವ, ಭಯದಿಂದ ಮನಿಸುವುದನವ, ದಯದಿಂದ ಮನಿಸುವುದನವ, ಆನಂದದಿಂದಲಿ ಅನುದಿನವ. ಶ್ರೀ ಗೌರಿ ಕರುಣಿಸುವರವ. ಗೃಜಾನನಂ ಭೂತಗಣಾದಿಸೇವಿತಂ ಕಪಿತ್ವಜಂಬೋಫಲಸಾರಭಕ್ಷಿತಂ ಉಮಾಶ್ರುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಜಯ ಬಸವೇಶ ಭಕ್ತ ಜನಭಾಗ್ಯ ಶುಭೋದಯ ವೀರಶೈವ ಪರಮಾವತಾರ ಜಗದಾದಿ ಪುರಾತನ ಪುಂಗವ ಜಯ ಸೋಮನಾಥ ವಿರಚಿತ ಜಯ ಮಂಗಲಂ. ಜಯ ನಮಃ ಪಾರ್ವತಿ ಶಿವರ ನಮಃ. ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು. ಇವಾಗ ಗಣೇಶ, ಎಲ್ಲರಿಗೂ ಗಣೇಶ ಒಳ್ಳೆಯದನ್ನು ಮಾಡಲಿ, ನಿಮ್ಮ ಲೈಫಲ್ಲಿ ಬಂದಿರೋ ಅಂಥ ವಿಘ್ನಗಳೆಲ್ಲ ದೂರ ಆಗಲಿ. ಗಣೇಶಿಗೆ ಪ್ರಿಯವಾದ ಮೋದಕ, ಇದು ಗೌರಿ ಗಣೇಶ. Let me show you my 5-step routine for a long jump. ಇವನು ನಮ್ಮ ತಮ್ಮ ಯುವರಾಜ್ ಅಂಥೇಳಿ, ಇವೊಂದು ಯೂಟ್ಯೂಬ್ ಚಾನಲ್ ಇದೆ, ಯುವ ಅನ್ವಿ ಅಂತ ಹೇಳ್ಬಿಟ್ಟು. ಇವನು ಇವಾಗ ವಿಡಿಯೋ ಮಾಡ್ತಿದ್ದಾನೆ. ಒಂದು ಸತಿ ಇವನ ವಿಡಿಯೋನು ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ತಮ್ಮಂಗೆ. ಮತ್ತೆ ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀವಿ. ಇವಾಗ ಮತ್ತು ಈವ್ನಿಂಗ್ ಮಂದೆಲ್ಲ ಬರ್ತಾರಲ್ಲ ಮನೆಗೆ, ಡೆಕೋರೇಷನ್ ಮಾಡಿ ಅದು ಗಣೇಶಂದು ಪ್ರಸಾದ ಮಾಡ್ತಾಯಿದ್ವಿ. ಇವಾಗ ಪ್ರಸಾದಕ್ಕೆ ಶೀರಾ ಮತ್ತು ಪಲಾವ್ ಮಾಡತ್ತೈತಿ. ಇವಾಗ ಶೀರಾ ಮಾಡೋಕೆ ರೆಡಿ ಮಾಡ್ಕೊಂಡೀವಿ. ಪಲಾವ್ ಮಾಡ್ತಿದ್ದಾರೆ ಇವಾಗ. ಪಲಾವಿಗೆ ಆಯಿಲ್ ಮತ್ತು ಚಕ್ಕಿ, ಜೀರಿಗೆ, ಮಸಾಲೆ ಐಟಮ್ಸ್ ಹಾಕತೈತಿ. ಮತ್ತು ಸ್ವಲ್ಪ ಕರಿಬೇವು ಹಾಕ್ಬೇಕು ಇವಾಗ. ಮತ್ತೊಂದು ಸ್ವಲ್ಪ ಇವಾಗ ಈರುಳ್ಳಿ ಹಾಕಿ ಸ್ವಲ್ಪ ಬಟಾಣಿ ಹಾಕ್ಕೋಬೇಕೀಗ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಟೊಮೊಟೊ ಹಾಕೋಬೇಕು. ಮತ್ತು ಇದಕ್ಕೆ ಕಟ್ ಮಾಡಿರೋ ಬೀಟ್ರೂಟು, ಮತ್ತು ಒಂದು ಸ್ವಲ್ಪ ಹೂಕೋಸು, ಎಲ್ಲ ತರಕಾರಿನ ಹಾಕೋಬೋದು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಪಾಲಕ್ ಸೊಪ್ಪು, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಪಾಲಕ್ ಸೊಪ್ಪು ಹಾಕ್ಕೊಳತ್ತೀವಿ.
ಇದು ರುಬ್ಬಿರೋ ಪುದೀನ ಮತ್ತು ಚಕ್ಕೆ ಲವಂಗ ಕೊತ್ತಂಬರಿ ಹಾಕಿರೋಂಥ ಮಸಾಲ. ಮಿಕ್ಸಿ ಮಾಡಿರೋ ಮಸಾಲ ಎಲ್ಲ ಹಾಕಿ ಮತ್ತಿದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಬಿಡ್ಬೇಕು. ತರಕಾರಿ ಎಲ್ಲ ಕುದಿಬೇಕಲ್ಲ, ಅದೇ ನೀರು ಹಾಕಿದ್ದು ಕುದಿವರೆಗೂ ಬಿಡ್ಬೇಕು. ತರಕಾರಿ ಎಲ್ಲ ಬೈಯುತ್ತೆ ಅಂದ್ರೆ. ಪ್ರಸಾದಕ್ಕೆ 2 ಸೇರಷ್ಟು ಪಲಾವ್ ಮಾಡತ್ತಿತ್ತು. ಅದಕ್ಕೆ ಈಗ ಸ್ವಲ್ಪ ನೀರು ಕುದ್ಮೇಲೆ ಅಕ್ಕಿ ಹಾಕ್ಕೋಬೇಕು. 2 ಸೇರು ಅಕ್ಕಿಗೆ ಇಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೋಬೋದು ಪಲಾವ್. ಅದು ಫಸ್ಟ್ ಟೈಮ್ ಇಷ್ಟು ಮಾಡ್ತಾ ಇರೋದು. ಅಕ್ಕಿ ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಟ್ಟು ಮುಚ್ಚಿದ್ರೆ ಒಂದು 15 ನಿಮಿಷದೊಳಗೆ ಇವಾಗ ಪಲಾವ್ ರೆಡಿ ಆಗುತ್ತೆ. ಈಗ ಅಲ್ಲೇ ಟೈಮ್ 5 ಗಂಟೆ ಆಗೈತಿ. ಅದಕ್ಕೆ ಒಂದು ಕಡೆ ಸ್ವಲ್ಪ ಚಹಾ ಕಸಾತೈತಿ. ಚಹಾ ಕುಡಿದು ಪಲಾವ್ ರೆಡಿ ಮಾಡಿ ನಾವು ರೆಡಿ ಆಗಬೇಕು. ಚಹಾ ರೆಡಿ ಆಯ್ತು. ಇವಾಗ ಸ್ವಲ್ಪ ಚಹಾ ಕುಡಿದು ಮತ್ತೆ ಕಂಟಿನ್ಯೂ ಮಾಡೋಣ ವರ್ಕ್. ಒಂದು ಕಡೆ ಪಲಾವ್ ರೆಡಿ ಆಗ್ತೈತಿ. ಈಗ ಇನ್ನೊಂದು ಕಡೆ ಸೀರಾ ಮಾಡ್ಕೊಳ್ಳೋಣ. ಸೀರಾ ಮಾಡಕ್ಕೆ ಇವಾಗ ನೀರನ್ನ ಕಾಯಕ್ಕಿಟ್ಟೈತಿ. ನೀರು ಒಂದು ಸ್ವಲ್ಪ ಕುದಿಬೇಕು. ಕುದ್ಮೇಲೆ ಹೇಳ್ತೀನಿ ಏನು ಹಾಕ್ಬೇಕಂತೆ. ಇಲ್ಲಿ ನೀರು ಕುದೀತಿರ್ಲಿ. ಒಂದು ಸ್ವಲ್ಪ ಏಲಕ್ಕಿ ಜಜ್ಜಿಕೊಂಡು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡೈತಿ. ಈಗ ಜಜ್ಜಿರೋ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬೇಕು ಇದಕ್ಕೀಗ. ಹಾಕ್ಕೊಂಡು ಅಂದ್ರೆ ಫ್ಲೇವರ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಈಗ ಈ ಕಡೆ ಪಲಾವ್ ರೆಡಿ ಆಯ್ತು. ಅದು ಇನ್ನೂ ಸೀರಾದ ಕುದಿ ಆತೈತಿ. ಮಸ್ತ್ ಹಾಕ್ಕೊಂಡೈತಿ ನೋಡ್ರಿ. 2 ಸೇರು ಸೀರಾ ಇದು ಪಲಾವ್ ಇದು 2 ಸೇರು ಅಂದ್ರೆ ಹತ್ತತ್ರ 2.5 kg ಬರುತ್ತಿದೆ. ಪಲಾವ್ ರೆಡಿ ಆಯ್ತು. ಈಗ ಸೀರಾ ಒಂದು ಕಂಪ್ಲೀಟ್ ಮಾಡೋಣ. ಈ ಸೀರಾಕ್ಕೆ ಒಂದು ಸ್ವಲ್ಪ ನೀರು ಕುದಿಯಾಕತೈತಿ. ಇದಕ್ಕೆ ಒಂದು ಸ್ವಲ್ಪ ಫುಡ್ ಕಲರ್ ಹಾಕಿ ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಹೇಳಿ. ಅದು ಆ ಥರ ಕಲರಾಗಿ ಬರಬೇಕು. ಸೀರಾಗ ಹಾಕಕ್ಕೆ ಒಂದು ಸ್ವಲ್ಪ ತುಪ್ಪ ಕಾಸಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಬೇಕು. ಬಾದಾಮಿ ಗೋಡಂಬಿ ಹಾಕಿ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ರವೆ ಹಾಕೊಂಡು ಮಿಕ್ಸ್ ಮಾಡಬೇಕು. ರವೆ ಹಾಕಿ ಒಂದು ಸ್ವಲ್ಪ ಕುದಿಸ್ಬೇಕು. ಒಂದು ಸ್ವಲ್ಪ ಕುದಿಸಿ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಬೇಕು. ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ ಹಾಕಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಹಾಕಿ ತಿರೋಬೇಕು. ಸಕ್ಕರೆ ಎಲ್ಲ ಹಾಕಿ ತಿರ್ಬೇತಿ. ಈಗ ಸ್ವಲ್ಪ ಒಂದು 5 ನಿಮಿಷ ಅಳ್ಕೊಂತಂದ್ರೆ ಸೀರಾನು ರೆಡಿ ಆಗುತ್ತೆ. ರೆಡಿ ಆಯ್ತು ಇವಾಗ ಸೀರಾ. ಬೆಳಗ್ಗೆ ಮನೆಯಾಗಿರೋವಂಥ ಗಣೇಶನ್ ತೋರಿಸ್ತೀನಿ. ಇವಾಗ ನಮ್ಮ ಏರಿಯಾದಲ್ಲಿ ಊರಲ್ಲಿರೋಂಥ ಗಣೇಶನ್ ತೋರಿಸ್ತೀನಿ. ಇದು ನಮ್ಮ ಊರಲ್ಲಿರೋ ಅನ್ನದಾನೇಶ್ವರ ಸ್ವಾಮಿ ಗುಡಿ ಹತ್ರ ಇರೋ ಗಣೇಶ. ಅನ್ನದಾನೇಶ್ವರ ಗುಡಿ ಹತ್ರ ಇರೋ ಗಣಪತಿ ಇದೆ ನಮ್ಮ ಊರಿಂದ. ಮಸ್ತ್ ಡೆಕೋರೇಷನ್ ಮಾಡಿದ್ದಾರೆ ಅನ್ನದಾನೇಶ್ವರ ಸ್ವಾಮಿಗಳು. ಇದು ಅನ್ನದಾನೇಶ್ವರ ಮಠ. ಇದು ಅನ್ನದಾನೇಶ್ವರ ಮಠ. ನಮ್ಮೂರಲ್ಲಿರೋದು ಅನ್ನದಾನೇಶ್ವರ ಸ್ವಾಮಿಗಳು. ಮತ್ತೊಂದು ಕಡೆ ಗಣೇಶನ ಪ್ರಸಾದ ತಿನ್ನತ್ತೀವಿ, ಸಿರಾ ಪಲಾವು. ಇದು ವೀರಭದ್ರೇಶ್ವರ ಗುಡಿ ಗಣೇಶ. ವೀರಭದ್ರೇಶ್ವರ ಗುಡಿ ಗಣೇಶ ಮಸ್ತಾಗಿದೆ. ಇದು ವೀರಭದ್ರೇಶ್ವರ.
ಊರಂದು ಮತ್ತು ಏರಿಯಾದೆಲ್ಲ ಗಣಪತಿ ನೋಡಿ ಬಂದಮೇಲೆ ಇವಾಗ ಬೆಳಗ್ಗೆ ಇಟ್ಟರು ಗಣೇಶ ವಿಸರ್ಜನೆ ಮಾಡತ್ತೀವಿ. ನಮ್ಮ ಅತ್ತಿ ಮನೆಯದು ಗಣೇಶನ ಇವತ್ತ ಕಳಿಸ್ತೀವಿ ಒಂದ ದಿನಕ್ಕೆ. ಮೇಲ್ಗಡೆಯಿಂದ ಈಗ ಗಣೇಶ ಕೆಳಗಡೆ ಬಂದನ, ಕೆರೆಗೆ ಬಿಟ್ಟು ಬರಕ್ಕೆ ಹೋಗ್ಬೇಕೀಗ. ಗಣೇಶನ ಕಳಿಸಿ ಬರಕೊಂಟಾರ. ಪಟಾಕ್ಷಿನ ಹಾರ್ಸತ್ರ. ಆ್ಯಕ್ಚುಲಿ ಇವ್ರ ಮನ್ಯಾಗ ಗಣೇಶನ ಇಡೋ ಪದ್ಧತಿ ಇರಲಿಲ್ಲ. ಈ ವರ್ಷ ಫಸ್ಟ್ ಇಟ್ಟಾರ. ಯಾಕಂದ್ರೆ ಹೋದ ವರ್ಷ ಗಣೇಶ ಹಬ್ಬದ ದಿನ ಸೆಪ್ಟೆಂಬರ್ 18ಕ್ಕೆ ಇದು ಅಥರ್ವ ಗುಂಡ ಹುಟ್ಟೈತಿ. ಹಾಗಾಗಿ ಈ ವರ್ಷ ಗಣೇಶನ ಇಟ್ಟಾರ. ಇದು ಮರಿ ಗಣಪತಿ ಬಂದೈತಿ. ಹಾಗಾಗಿ ಈ ಸತಿ ದೇವ್ರ ಗಣೇಶ ಇವ್ರ ಮನ್ಯಾಗ ಅದಾನ. ಇಲ್ಲಿ ನೋಡಿ, ಇಲ್ಲಿ ಗುಂಡ ಗುಂಡ ಹಾಯ್ ಮಾಡ, ಹಾಯ್ ಮಾಡ ಅಥರ್ವ. ಇಲ್ಲ ಹಾಯ್ ಹಾಯ್. ಅಥರ್ವ ಗಣೇಶಂದ ಇವಾಗಿನ ಮಾಡ್ರನ್ ಹೆಸರು ಅಥರ್ವ. ಫೈನಲಿ ಇವತ್ತಿನ ದಿನ ಗಣೇಶ ಹಬ್ಬ ಮುಗೀತು. ಎಲ್ಲ ಊರಂದು ಮನೆಯಿಂದ ಗಣಪತಿ ಎಲ್ಲ ನೋಡ್ಕೊಂಡು ಬಂದ್ವಿ. ಗಣಪತಿ ವಿಸರ್ಜನೆ ಆಯಿತು. ಪೂರ್ತಿ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತಾ. ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ. ಥ್ಯಾಂಕ್ ಯು.